ಆದ್ದರಿಂದ ಈ ಬಜೆಟ್ನಲ್ಲಿ ಯಾವುದೇ ಆದಂಥ ಒಂದು ವ್ಯವಸ್ಥಿತ ಬಹಳ ನಿರೀಕ್ಷೆಗಳಿತ್ತು. ನಮ್ಮ ಜಿಲ್ಲೆಗೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ, ಮಣಿಪಾಲಕ್ಕೆ ಬೇಕಾದಂತಹ ಒಂದು ಸವಲತ್ತಿನ ಬಗ್ಗೆ ಬಹಳಷ್ಟು ಯೋಜನೆಗಳನ್ನು ಕೊಡ್ತಾರೆ ಅಂತೇಳಿ ಹೇಳುವಂಥ ನಿರೀಕ್ಷೆಗಳಿತ್ತು. ಆ ಎಲ್ಲ ನಿರೀಕ್ಷೆಗಳು ಕೂಡ ಖುಷಿಯಾಗಿದೆ. ಪ್ರವಾಸೋದ್ಯಮಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳುವಂಥ ಭರವಸೆಗಳಿತ್ತು, ಅದು ಕೂಡ ಇಲ್ಲ. ಹಾಗಂತೇಳಿ ಹೇಳಿ ಬಂದಾಗೆಲ್ಲ ಕರಾವಳಿ ಪ್ರವಾಸೋದ್ಯಮಕ್ಕೆ ಬಹಳ ಪ್ರಾಶಸ್ತ್ಯ ಇರುವಂಥ ಪ್ರದೇಶ, ನಾವು ಇಲ್ಲಿ ಅನುದಾನವನ್ನು ಕೊಡ್ತೇವೆ, ಇದನ್ನು ಬೆಳೆಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಬಿಟ್ಟರೆ ಯಾವುದನ್ನು ಕೂಡ ಕಾರ್ಯಗತ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಉಡುಪಿ ಜಿಲ್ಲೆ 5ಕ್ಕೆ 5 ಶಾಸಕರು ಕೂಡ BJಪಿಯಿಂದ ಆಯ್ಕೆಯಾದವರು ಅಂತೇಳಿ ಹೇಳುವ ಕಾರಣಕ್ಕೆ ನಿರಂತರವಾಗಿ ನಮ್ಮ ಕರಾವಳಿ ಮತ್ತು ಉಡುಪಿ ಜಿಲ್ಲೆ ತುಳಿತಕ್ಕೆ ಒಳಪಡ್ತಾ ಇದೆ. ಇಂತಹ ಧೋರಣೆಯನ್ನು ಖಂಡಿಸಿ ನಾವು ನಮ್ಮ ಜಿಲ್ಲೆಯಲ್ಲಿ ಆದ ಅನ್ಯಾಯದ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದರೆ, ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲೆಯಲ್ಲಿ ಆದಂಥ ತೊಂದರೆ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಭಾಜಪ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಇಂತಹ ಧೋರಣೆಯನ್ನು ನಾವು ಖಂಡಿಸ್ತೇವೆ. ತಮ್ಮ ಪಕ್ಷದ ಶಾಸಕರು ಇಲ್ಲಿ ಇಲ್ಲ ಅಂತೇಳಿ ಹೇಳುವ ಕಾರಣಕ್ಕೆ ಈ ರೀತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕಾರ್ಯಕ್ರಮವನ್ನು ಕೈ ಬಿಡಬೇಕು ಅಂತೇಳಿ ಹೇಳುವಂಥ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಎಚ್ಚರಿಸ್ತಾ, ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇವತ್ತಿನ ಹೋರಾಟ ನಾವು DC ಕಚೇರಿಯಲ್ಲಿ ಮಾಡಬೇಕಿತ್ತು, DC ಅವರಿಗೆ ಮನವಿಯನ್ನು ಕೊಡಬೇಕಿತ್ತು. ಆದರೆ ಇವತ್ತು ಸರ್ಕಾರಿ ರಜೆ ಆದ ಕಾರಣ ನಾವು ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ರದ್ದಾಗಬಾರ್ದು ಅಂತ ಹೇಳಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ನಾವು DC ಅವರಿಗೆ ಮನವಿಯನ್ನು ಕೊಟ್ಟು ತನ್ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ಪೂರ್ಣವಾಗಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ 5ಕ್ಕೆ 5 ಶಾಸಕರು ಬಂದಿದ್ದರಿಂದ ಭಾರತೀಯ ಜನತಾ ಜಿಲ್ಲೆಯ ಪ್ರಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ಸನ್ಮಾನ್ಯ AB ಶೆಟ್ಟಿ ಅವರು ಈ ಸಭೆ ನಿರ್ದೇಶಿಸಿ ಮಾತನಾಡಬೇಕು. ಬಡ್ಜೆಟ್ ಮಾಡ್ದಂಗೆ ಹಂಚ್ದಂಗೆ ಇವರಿಗೆ ಇಷ್ಟಿಷ್ಟೇ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಯಲ್ಲಿ ಶೂನ್ಯ. ಪಿಕ್ ಪಾಕೆಟ್ ಮಾಡಿ ಒಂದು ಕಡೆ ರೇಟನ್ನು ಜಾಸ್ತಿ ಮಾಡೋದು, ಅದನ್ನ ಇನ್ನೊಬ್ಬರಿಗೆ ಕೊಡೋದು. SC ST TSP 39,00,000 ಕೋಟಿಯನ್ನು ನಾವು ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ. 39,000 ಕೋಟಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಎಲ್ಲಿದೆ ಅಭಿವೃದ್ಧಿ? ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಉನ್ನತ ಶಿಕ್ಷಣಕ್ಕಾಗಿ, ಮಕ್ಕಳಿಗೆ ಹಾಸ್ಟೆಲ್ನ ಕೊಡುವಂಥವ್ರು, ಕೊಳಗೇರಿಯಲ್ಲಿರುವಂಥ SC ST ಅವರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಕೊಟ್ಟಿರುವಂಥ ಹಣವನ್ನು ಇವು ಗ್ಯಾರಂಟಿಗಳಿಗೆ ಉಪಯೋಗಿಸಿ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾತೆತ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ, ನಾವು ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ಸು, ನಮಗೇನು ಕೊಡ್ತಾ ಇಲ್ಲ, ಕೊಡ್ತಿರೋದು ಬರೀ 13-14% ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಮನುಷ್ಯನಿಗೆ ಗೊತ್ತಿದೆ, GSTಯಲ್ಲಿ 18% ಟ್ಯಾಕ್ಸ್ ಹಾಕಿದರೆ 9% ಸೆಂಟ್ರಲ್ ಗೌರ್ಮೆಂಟಿಗೆ, 9% ಸ್ಟೇಟ್ ಗೌರ್ಮೆಂಟಿಗೆ ಅಂತ. ನೀವು GST ಕಲೆಕ್ಟ್ ಮಾಡಿರೋ ಅಂಥದ್ದಲ್ಲಿ 50% ಇಲ್ಲೇ ನೀವು ಹಿಡ್ಕೊಂಡು ಇನ್ನು 50% ಮಾತ್ರ ನೀವು ಕೇಂದ್ರಕ್ಕೆ ಕಳಿಸೋದು. ಆದರೆ ಮೋದಿಜಿಯವರು ಎಷ್ಟು ಪ್ಲ್ಯಾಂಡ್ ಆಗಿ GSTನ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂತ ಕೇಳಿದರೆ ಅರ್ಥ ಆಗ್ತದೆ. ಅದರೊಳಗೆ ಇನ್ನು 50%ಅಲ್ಲಿ 21% ವಾಪಸ್ ಬರ್ತದೆ. ಅಲ್ಲಿಗೆ ನೀವು ಕೊಟ್ಟಿರುವ 100 ರೂಪಾಯಲ್ಲಿ 71 ರೂಪಾಯಿ ನಿಮ್ಮ ಹತ್ರನೇ ಇದೆ. ನಂತರದಲ್ಲಿ ಎಲ್ಲ ಸ್ಕೀಮ್ಗಳಿಗೆ, ಎಲ್ಲ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಬರುವಂಥ ಅನುದಾನಗಳು ಎಷ್ಟಿದೆ ಅಂತಂದರೆ 9%. ಅಲ್ಲಿಗೆ 100 ರೂಪಾಯಿ ನೀವು ಕೊಟ್ಟರೆ 80 ರೂಪಾಯಿ ನಿಮ್ಮ ಹತ್ರನೇ ಇದೆ. ಸುಮ್ಮನೆ ಯಾಕೆ ಗೂಬೆಯನ್ನು ಕೂರಿಸ್ತೀರಾ? ಸುಮ್ಮನೆ ಯಾಕೆ ಮೋದಿ ಸರ್ಕಾರಕ್ಕೆ ಬೈತೀರಾ? ನೀವು ನಿಮ್ಮ ದುಡ್ಡಲ್ಲೇ ಇಟ್ಕೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 8 ಕೋಟಿ ಜನಸಂಖ್ಯೆ ಇದೆ ಅಂತಂದರೆ ಒಬ್ಬೊಬ್ಬ ಮನುಷ್ಯನ ಮೇಲೆ 1 ಲಕ್ಷವನ್ನು ಸಾಲವನ್ನು ನೀವು ನಮ್ಮ ತಲೆ ಮೇಲೆ ಕೂರ್ತಿದ್ದೀರಾ. ಇದು ನಿಮಗೆ ಶೋಭೆ ತರ್ತದ? 16 ಬಾರಿ ಬಜೆಟನ್ನು ಮಂಡನೆ ಮಾಡಿದಂಥ ಮುಖ್ಯಮಂತ್ರಿಗಳೇ, ಈಗಲಾರು ಎಚ್ಚೆತ್ತುಕೊಳ್ಳಿ. ಮತ್ತೆ ಮೂಗಿಗೆ ತುಪ್ಪವನ್ನು ಸವರುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಅತಿಥಿ ಉಪನ್ಯಾಸಕರಿಗೆ 2,000 ಕೊಟ್ಟು ಮೂಗಿಗೆ ತುಪ್ಪವನ್ನು ಹಚ್ಚಿದ್ದೀರಾ. ಈ ರೀತಿಯಲ್ಲಿ ನಿಮ್ಮ ಬಡ್ಜೆಟಿಗೆ ನಮ್ಮ ಎಲ್ಲ BJಪಿಯ ಕಾರ್ಯಕರ್ತರ ಪರವಾಗಿ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ.
ಪ್ರತಿಭಟನೆಯ ನೇತೃತ್ವ ವಹಿಸಿದಂಥ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಕಿಶೋರ್ ಕುಮಾರ್ ಅವರೇ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಂಥ ಪ್ರತಿಭಟನಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯವನ್ನು ಸಾಲದ ಕೂಪಕ್ಕೆ ತಳ್ಳಿದ ಕಾಂಗ್ರೆಸ್ ಸರ್ಕಾರಕ್ಕೆ